ಸಿದ್ಧಾರೂಢಪ್ಪಗಳು ಬ್ರಹ್ಮಜ್ಞಾನದ ಬುತ್ತಿಯ ಗಂಟನ್ನು ಹೊತ್ತುಕೊಂಡು ಬಂದಿದ್ದರು. ಕೆಲವು ಜನ ಅವರನ್ನು ನಿಂದ ಮಾಡ್ತಿದ್ರು, ಕೆಲವು ಜನ ಅವರನ್ನು ವಂದನೆ ಮಾಡ್ತಿದ್ರು. ನಿಂದೆಯನ್ನು ಮಾಡಿದವರನ್ನು ನೋಡಿ ದುಃಖ ಆಗತಿರಕ್ಕಿಲ್ಲ, ವಂದನೆಯನ್ನು ಮಾಡಿದವರನ್ನು ನೋಡಿ ಸಂತೋಷವಾಗತಿರಕ್ಕಿಲ್ಲ. ರಾಜನ ಇರಲಿ ಬಿಕಾರಿನ ಇರಲಿ, ಅವರವರ ಯೋಗ್ಯತೆಗೆ ಅನುಸಾರವಾಗಿ ತಾವು ಹೊತ್ತು ತಂದಂತಹ ಬ್ರಹ್ಮಜ್ಞಾನದ ಗಂಟನ್ನು ಬಿಚ್ಚಿ ಅವರ ಯೋಗ್ಯತೆಗೆ ಅನುಸಾರವಾಗಿ ಅವರಿಗೆ ಜ್ಞಾನೋಪದೇಶವನ್ನು ಮಾಡಿ ಬ್ರಹ್ಮಾನಂದ ಆತ್ಮಸುಖದ ಒಂದು ರುಚಿಯನ್ನು ಹಚ್ಕೋತ ದಟ್ಟವಾದಂಥ ಅರಣ್ಯವನ್ನು ಪ್ರವೇಶ ಮಾಡಿದರು. ಉನ್ಮತ್ತ ಗಿರಿ ಶಿಖರಗಳು, ಆಳವಾದ ಪಾತಾಳಗಳನ್ನೇ ಬಗೆದು ತೋಡಿದಂತಹ ಕೊಳ್ಳಗಳು, ಗಗನಚುಂಬಿ ವೃಕ್ಷಗಳು, ಇತಿಮಿತಿ ಇಲ್ಲದ ಸಣ್ಣ ಪುಟ್ಟ ಜಲಪಾತಗಳು, ನಡು ಹಗಲಿಗೆ ಇಲ್ಲಿ ಕನಸಿನ ಅವಸ್ಥೆ, ಎಚ್ಚರದ ನಿಚ್ಚಳದ ಬೆಳಕು, ಕನಸಿನಲ್ಲಿ ಮುಸುಕಾದಂತೆ, ಕಡು ಬಿಸಿಲು ಕೈ ಸೋತಂತೆ ಆ ನಿಬಿಡಾರಣ್ಯದ ಒಳಗೆಲ್ಲ ಮುಸ್ಸಂಜೆಯ ಅನುಭವ. ಕಾಲ್ದಾರಿ ಕರೆದತ್ತ ಸಿದ್ಧರು ನಡೆದರು. ಶತಸ್ಥಲ ಚಕ್ರವರ್ತಿ ನಿರುಪಮ ಜ್ಞಾನಿ, ಕಿರಿಯನಾದರೂ ಅನುಭವದಲ್ಲಿ ಹಿರಿಯನಾದಂತಹ ಶರಣಗಣದ ಚಿನ್ನಮೂರ್ತಿಯಾದ ಚನ್ನಬಸವಣ್ಣನವರ ಸಮಾಧಿ ಸ್ಥಾನದ ಮುಂದೆ ಬಂದು ನಿಂತರು ಅಂತ ಹೇಳ್ತಾರೆ. ಈಗಾದರೂ ಸಹಿತ ಅತ್ಯಂತ ದಟ್ಟವಾದಂಥ ಅರಣ್ಯ. ಇನ್ನು 150 ವರ್ಷದ ಹಿಂದೆ ಹೆಂಗಿರಬಹುದು ಸ್ವಲ್ಪ ಕಲ್ಪನೆ ಮಾಡ್ಬೋದು. ಅಂತಹ ದಟ್ಟವಾದ ಅರಣ್ಯದೊಳಗೆ ಕಾಲ್ದಾರಿ ಹೆಂಗೆ ದಾರಿ ತೋರಿಸುತ್ತೋ ಹಂಗೆ ಉಳವಿ ಕ್ಷೇತ್ರವನ್ನು ನೋಡಬೇಕಂಥೇಳಿ ಆ ಚನ್ನಬಸವಣ್ಣನ ಸಮಾಧಿ ಮಂದಿರದ ಮುಂದೆ ಸದ್ಗುರು ಸಿದ್ಧಾರೂಢರು ಬಂದು ನಿಂತರು. ಚನ್ನಬಸವಣ್ಣನ ದಿವ್ಯ ಮೂರ್ತಿಯನ್ನೇನು ನೋಡಿದರು ಕಣ್ಣೀರು ಸುರಿಯಕತ್ತು ಸಿದ್ಧಾರೂಢರಿಗೆ. ಜ್ಞಾನಿಗಳ ಒಂದು ಮರ್ಮ ಜ್ಞಾನಿಗಳಿಗೇನ ಗೊತ್ತು, ನಮ್ಮಂಥ ಪಾಮರರಿಗೆ ಏನು ಗೊತ್ತಂತ. ಅವರ ಕಣ್ಣಿನಿಂದ ಕಂಬನಿ ಜಾರಿ ಜಾರಿ ಉರುಳಿ ಗಲ್ಲ ಎದೆ ಎಲ್ಲವೂ ತೊಯ್ದು ಹೋಯಿತು ಅಂತ ಹೇಳ್ತಾರೆ. ತತ್ವನಿಷ್ಠನಾಗಿ ತತ್ವಕ್ಕಾಗಿ ಪ್ರಾಣ ನೀಗಿದವನಿಗೆ ನಿಷ್ಕರುಣಿ ಸಮಾಜ ಕೊನೆಗೂ ಗೊತ್ತು ಹಚ್ಚಿಯೇ ಬಿಟ್ಟಿತಲ್ಲವೇ. ಘಾತಕ ಸಮಾಜಕ್ಕೆ ಕೊನೆಗೂ ಬಲಿಪಶು ಆಗಬೇಕಾಯಿತಲ್ಲವೇ. ಹೌದು, ನಿನ್ನ ತಿಳಿದವರು ನಿನ್ನನ್ನು ಪಶುವಿನಂತೆ ಕಂಡು ಪೂಜಿಸುತ್ತಾರಲ್ಲ. 2 ಕೋಡು ಬಾಲ ಗೆಜ್ಜೆಯ ಸರ ಮಾಡಿ ಬಸವನನ್ನಾಗಿ ಮಾಡಿ ಕೂಡಿಸಿಬಿಟ್ರು. ಎಷ್ಟೊಂದು ವಿಪರ್ಯಾಸ. ಜಗದ ಜಂಜಡಗಳನ್ನು ಹರಿದೊಗೆದು ಈ ಕಾಡು ಹೊಕ್ಕರು ನಿನ್ನ ಭಕ್ತರು ಕಡೆಗೂ ನಿನಗೆ ಬಂದು ನಿನ್ನ ಹತ್ತಿರ ಬಂದು ಹುಡುಕಿ ಎತ್ತನ್ನು ಕಟ್ಟಿ ಹಾಕಿದಂತೆ ಕಟ್ಟಿ ಹಾಕಿಬಿಟ್ರಲ್ಲ. ವೀರ ಶೈವರಲ್ಲಿ ತತ್ವಜ್ಞಾನ ಶಿಖರಪ್ರಾಯವಾಗಿದೆ, ಆದರೆ ಅರಿತು ಆಚರಿಸಲಾರರು. ಲಿಂಗಾಂಗ ಸಾಮರಸ್ಯ ಪಡೆದು ಬಹಳ ಸುಂದರವಾಗಿ ಇಲ್ಲಿ ವರ್ಣನೆಯನ್ನು ಮಾಡ್ತಾರೆ. ಲಿಂಗವೇ ಆದ ನಿನ್ನನ್ನು ಲಿಂಗವಾಗಿ ಅದೇಕೆ ಕಾಣಲಿಲ್ಲ? ನಿನ್ನ ಹೆಸರು ಅವರಿಗೆ ಮೋಸ ಮಾಡಿತೋ? ಅಥವಾ ಆ ಮೂಕ ಬಸವನ ಮೇಲಿನ ಪ್ರೇಮವೇ ಹೀಗೆ ವ್ಯಕ್ತವಾಯಿತು? ಇರಲಿ, ಕಲ್ಲಾದರೇನು ಎತ್ತಾದರೇನು, ನಿನ್ನ ತತ್ವ ಮನೆ ಮನೆಗೆ ಮುಟ್ಟುವ ಕಾಲ ಬಂದೇ ಬರುತ್ತದೆ. ಕಾಲ ಪರಿಪಕ್ವವಾದಾಗ ಅಂತಹ ಕಾಯಕಕ್ಕಾಗಿಯೇ ಶರಣನೊಬ್ಬನು ಹುಟ್ಟಿ ಬರುತ್ತಾನೆ ಎಂದು ಕೂಗಿ ಹೇಳಿದರು. ಆ ಕೂಗು ಗಿರಿಗೌವರಗಳಲ್ಲಿ ಪ್ರತಿಧ್ವನಿಸಿ ಕನ್ನಡದ ಬಾಯಲ್ಲಿ ಬಾನಿನಲ್ಲಿ ಮೊಳಗೀತೇನೋ ಅಂತ ಅನ್ನೋರಂಗ ಅನುಭವ ಆತಂತ. ಯಾವಾಗ ಮೊಟ್ಟ ಮೊದಲು ಆ ಉಳವಿ ಕ್ಷೇತ್ರವನ್ನು ನೋಡಿದರೂ ಚನ್ನಬಸವಣ್ಣನನ್ನು ಒಂದು ಎತ್ತನ್ನು ಮಾಡಿ ಕುಂಡ್ರಿಸಿ 2 ಕೋಡುಗಳು ಬಾಲ ಮಾಡಿ ಕೊಳ್ಳಾಗ ಗೆಜ್ಜಿ ಕಟ್ಟಿ ಎತ್ತಿನ ರೂಪದೊಳಗೆ ಆ ತತ್ವವನ್ನು
ಕಟ್ಟಿ ಹಾಕಿಬಿಟ್ಟಾರಲ್ಲಪ್ಪ ಅಂತ ಮನಸ್ಸಿಗೆ ನೋವು ಆತು ನೋಡ್ರಿ. ಶರಣ ತತ್ವವನ್ನು ಬೋಧಿಸಿ ಸ್ವತಃ ಲಿಂಗವೇ ತಾನಾದಂತಹ ನಿನ್ನನ್ನು ಲಿಂಗ ರೂಪದೊಳಗೆ ಯಾಕೆ ಕಾಣಲಿಲ್ಲ ಅಂತ ಕೆಟ್ಟನಿಸ್ತು ಅಂಥೇಳಿ ದುಃಖ ಪಟ್ಕೊಂಡ್ರಂತ. ಮತ್ತು ಹೋದ್ಲು ಹೇಳ್ತಾರೆ ಏನಂದ್ರೆ, ಆ ಮೂಕ ಪ್ರಾಣಿಯಾದಂಥ ಎತ್ತಿನ ಮೇಲೆ ಇರುವಂಥ ಪ್ರೀತಿನ ಇದಕ್ಕೆ ಕಾರಣ ಆಗಿರಬಹುದು. ಅದಕ್ಕಾಗಿನೋ ಅಥವಾ ನಿನ್ನ ಹೆಸರಿನ ಬಸವ ಅಂಥೇಳಿ ಐತಿ, ಚನ್ನ ಬಸವ, ಅದಕ್ಕಾಗಿ ನಿನ್ನನ್ನು ಎತ್ತಿನ ರೂಪದೊಳಗೆ ಕುಂಡ್ರಿಸಿರಬಹುದು. ಎತ್ತಾದರೆ ಏನು, ಕಲ್ಲಾದರೇನು, ಯಾರು ನಿನ್ನ ತತ್ವವನ್ನು ತಿಳ್ಕೊಂಡು ನೀ ಹೇಳಿದಂಥ ಆಚರಣೆಯನ್ನು ತಮ್ಮ ಜೀವನದೊಳಗೆ ಮಾಡ್ತಾರಲ್ಲ ಅವರ ಮುಕ್ತರಾಗ್ತಾರ ಅಂತ ಹೇಳಿಕಾರ ಸಿದ್ಧಾರೂಢರು ಎಷ್ಟೋ ಹೊತ್ತು ಆ ಉಳವಿ ಬಸವಣ್ಣನ ದೇವಸ್ಥಾನದಲ್ಲಿ ಸ್ವಲ್ಪ ದಿವಸ ಉಳಿದು ತಮ್ಮ ಯೋಗ ಸಾಧನೆಯನ್ನು ಮಾಡಿ ಅಲ್ಲಿಂದ ಹೊರಟು ಇಲ್ಲಿ ಶರಣ ತತ್ವಗಳೆಲ್ಲ ಶಿಲೆಯಾಗಿಬಿಟ್ಟಾವಲ್ಲ, ಯಾರ ಪವಿತ್ರ ದರ್ಶನದಿಂದ ಶಿಲೆಯಲ್ಲಿ ಅಡಗಿದಂತಹ ತತ್ವಗಳಿಗೆ ವಿಮೋಚನೆ ಆಗುತ್ತದೆಯೋ ಆ ಶರಣ ಬೇಗನೆ ಬಂದು ಈ ಒಂದು ತತ್ವವನ್ನು ಬೋಧಿಸಲಿ ಅಂತ ಹೇಳಿಕಾರ ಮನಸ್ಸಿನೊಳಗೆ ಭಾವಪರೇಶರಾಗಿ ಅಲ್ಲಿಂದ ಮತ್ತೆ ಅವ್ರು ಏನು ಮಾಡ್ತಾರಂದ್ರೆ ಸಂಚಾರವನ್ನು ಮುಂದುವರಿಸ್ತಾರೆ.